ಚರ್ಮಕಾರ ಮಹಾಸಭಾದ ಅಧ್ಯಕ್ಷರಾದ ನಾನು ಭೀಮರಾವ್ ಪವಾರ್ ಅವರು ನಮ್ಮ ಸಮುದಾಯದ ಚರ್ಮಕಾರ ಸಮುದಾಯ ಪರವಾಗಿ ನಾನು ಹೇಳುವುದೇನೆಂದರೆ ನಾವು ದಿನಾಂಕ 17/12/2024ರಂದು ಟೆಂಟ್ ನಂಬರ್ 8 ಸೋರ್ಸೌ ಎದುರುಗಡೆ ಒಂದಿನದ ಸ್ಟ್ರೈಕ್ ಅನ್ನು ಅಂದ್ರೆ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ಈ ಸತ್ಯಾಗ್ರಹಕ್ಕೆ ಬೆಂಬಲವಾಗಿ ನಮ್ಮ ಸಮಾಜದ ಸುಮಾರು 4ರಿಂದ 5 ಸಾವಿರ ಜನ ಸೇರುವ ಒಂದು ನಿರೀಕ್ಷೆ ಇದೆ. ನಮ್ಮ ಸಮಾಜದ ಬೇಡಿಕೆ ಅಂದರೆ ನಮ್ಮ ಚರ್ಮಗಾರಿಕೆಯಲ್ಲಿ ತೊಡಗಿದಂಥ 3 ಸಮಾಜವಾದಂಥ ಸಮಗಾರ ಮಚ್ಕಾರ್ ಢೋರ್ ಅವರು ಬೇಡಿಕೆಗಳಾದಂಥ ನಮಗೆ ಇಲ್ಲಿವರೆಗೆ ಏನು ಲಿಡ್ಕರ್ ಅಂತ ಒಂದು ದೊಡ್ಡ ನಿಗಮ ಇದಲ್ಲ, ನಮ್ಮ ಸಮಾಜಕ್ಕೆ ಸಿಗಬೇಕಾಗಿದ್ದು ಸಿಕ್ಕಿಲ್ಲ, ಅದನ್ನು ನಾವು ಕೇಳ್ತಾ ಇದ್ದೀವಿ. ಇಲ್ಲಾದರೆ ಅದೇ ರೀತಿಯಾಗಿ ನಮ್ಗೆ ಯಾವುದಾದ್ರೂ ಒಂದು ನಿಗಮ ಮಂಡಳಿ ಕೇಳ್ತಾ ಇದ್ದೀವಿ. ನಮ್ಮ ಇತರೆ ಸಂವಿಧಾನಬದ್ಧ ಸವಲತ್ತುಗಳು ನಮಗೂ ನಮ್ಮ ಸಮಾಜಕ್ಕೂ ಸಿಗಲಿ ಅಂತ ಕೇಳ್ತಾ ಇದ್ದೀವಿ. ನಮ್ಮ ಒಳ ಮೀಸಲಾತಿ ನೀಡುವಾಗ ನಮ್ಮ ಜನಸಂಖ್ಯೆ ಆಧಾರದ ಮೇಲೆ ನಮ್ಮ ಸಮುದಾಯಕ್ಕೆ ಹಿಂದುಳಿಕೆ, ಶೈಕ್ಷಣಿಕವಾಗಿ ಹಿಂದುಳಿಕೆ, ಆರ್ಥಿಕ ಹಿಂದುಳಿಕೆ ಇದನ್ನೆಲ್ಲ ಪರಿಗಣನೆ ಮಾಡಿಬಿಟ್ಟು ನಮ್ಮ ಜನಸಂಖ್ಯೆಗೂ ಒಂದು ನ್ಯಾಯಬದ್ಧವಾದ ಮೀಸಲಾತಿ ಸೌಲಭ್ಯ ನೀಡಲಿ ಅಂತ ನಾವು ಕೇಳಿಕೊಳ್ತಾ ಇದ್ದೀವಿ. ಎಲ್ಲಿವರೆಗೆ ಹೋರಾಟ ಅಂತಂದ್ರೆ ನಮಗೆ ನ್ಯಾಯಯುತವಾಗಿ ನಮ್ಮ ಸಮಾಜಕ್ಕೆ ಏನು ನ್ಯಾಯ ಸಿಗುವವರೆಗೆ ನಾವು ಹೋರಾಟನ ಕಂಟಿನ್ಯೂ ಮಾಡ್ತೀವಿ ಅಂತ ನಮ್ಮ ಸಮಾಜದ ವತಿಯಿಂದ ನಾನು ತಮಗೆ ಸ್ಪಷ್ಟಪಡಿಸ್ತೀನಿ. ಸುಮಾರು 4ರಿಂದ 5 ಸಾವಿರ ಜನ ಒಂದು ಈ ಸತ್ಯಾಗ್ರಹದಲ್ಲಿ ಸೇರುವಂತ ನಿರೀಕ್ಷೆ ಇದೆ. ನನ್ನ ಹೆಸರು ಭೀಮರಾವ್ ಪವಾರ್, ಕರ್ನಾಟಕ ಚರ್ಮಕಾರ ಸಮಾಜ ಅಧ್ಯಕ್ಷ.